ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಫ್ರೆಂಡ್ಸ್, ನಿಮಗೆ ಯೂಸ್ಫುಲ್ ಆಗೋಂಥ ವಿಡಿಯೋಗಳೇ ನಾನು ಜಾಸ್ತಿ ಮಾಡ್ತೀನಿ. ಬಟ್ಟೆದು ತೋರಿಸೋದು, ಜ್ಯುವೆಲರ್ಸು, ಚಿಕ್ಕಪೇಟೆಯಲ್ಲಿ ಹೋಗ್ಬಿಟ್ಟು ಬಟ್ಟೆಗಳು ತೋರಿಸೋದು, ಹಾಗೆಯೇ ಸ್ಟ್ರೀಟ್ ಶಾಪಿಂಗ್ದು ಮಾಡ್ತೀನಿ. ಟೈಮ್ ಸಿಗೋವಾಗ ನನಗೇನು ಬರುತ್ತೋ ಅದನ್ನೆಲ್ಲನೂ ವಿಡಿಯೋ ಮಾಡಿ ಹಾಕ್ತಿರ್ತೀನಿ. ಹೆಣ್ಮಕ್ಳಿಗೆ ಯೂಸ್ ಆಗೋಂಥದ್ದೇ ನಾನು ಮಾಡ್ತೀನಿ ವೀಡಿಯೋಸು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿ. ಇವತ್ತು ಬಂದುಬಿಟ್ಟು ನಿಮಗೆ ಸೇವಂತಿಗೆ ಹೂವಿಂದ ಯಾವ ಥರ ಹಾರ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಯಾರಿಗಾದ್ರೂ ಹೂವು ಕಟ್ಟಕ್ಕೆ ಬರೋಲ್ಲ ಅಂದ್ರೂ ಅವರೂ ಬೇಕಾದರೆ ಹಾರ ಮಾಡ್ಕೋಬೋದು. ಫ್ರೆಶ್ಶಾಗಿ ಹೂವು ತೊಗೊಂಡ್ಬಿಟ್ಟು ಹಿಂದೆ ಬಂದುಬಿಟ್ಟು ಕಾಡಿರುತ್ತಲ್ಲ ಕಡ್ಡಿ, ಅದನ್ನು ಕಟ್ ಮಾಡಿಬಿಟ್ಟು ತೆಗೆದು ಹಾಕಿಬಿಡಬೇಕು. ನಮಗೆ ಹೂವು ಮಾತ್ರ ಸಾಕು, ಕಡ್ಡಿಗಳೆಲ್ಲ ಕಿತ್ತು ಹಾಕಿಬಿಡಿ ನೀವು. ಅದಕ್ಕೆ ಫ್ರೆಶ್ಶಾಗಿ ಹೂವು ಇದ್ದರೆ ಬೆಸ್ಟು, ಯಾಕಂದರೆ ಸೇವಂತಿಗೆ ಹೂವದಲ್ಲಿ ಹಾರ ಮಾಡ್ಕೋಬೇಕು ಅಂದರೆ ತುಂಬ ಫ್ರೆಶ್ ಆಗಿರಬೇಕು. ಬ್ಯಾಕ್ ಸೈಡು ನಿಮಗೆ ಗ್ರೀನ್ ಕಲರ್ ಆಗಿರಬೇಕು. ಆ ಗ್ರೀನ್ ಕಲರ್ ಇತ್ತು ಅಂದರೆ ನಿಮಗೆ ಫ್ರೆಶ್ ಆಗಿದೆ ಅಂತ ತಿಳ್ಕೊಳ್ಳಿ. ಸೇವಂತಿಗೆ ಹೂವು ಹಿಂದೆಗಡೆ ಏನಾದರೂ ಬ್ಲ್ಯಾಕ್ ಆಗಿತ್ತು ಅಂದರೆ ಅದು ತುಂಬ ಹಳೇದು ಹೂವು, 2-3 ದಿವಸದ್ದು ಹಿಂದೆದು ಅಂತ. ಹೂವು ಫ್ರೆಶ್ ಆಗಿತ್ತು ಅಂದರೆ ನಮಗೆ ಹಾರ ಮಾಡ್ಕೊತೀವಲ್ಲ ಅದನ್ನು ತುಂಬ ಫ್ರೆಶ್ಶಾಗಿ ಕಾಣುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಫ್ರೆಶ್ ಆಗಿರೋದು ತೊಗೊಂಬನ್ನಿ. ಈಗ ನೋಡಿ 10 ನಂಬರ್ದು ಒಂದು ಥ್ರೆಡ್ ತೊಗೊಂಡಿದ್ದೀನಿ. ಆ ಥ್ರೆಡ್ನ ಬಂದುಬಿಟ್ಟು ನೀವು ಬೇಕಾದರೆ ಮನೇಲಿ ಸೋಫಾ ಸೆಟ್ಟಿದ ಲೆಗ್ ಇರುತ್ತಲ್ವ ಅಲ್ಲಿಗೆ ಬೇಕಾದರೂ ಕಟ್ಕೋಬೋದು. ನಾನು ಇಲ್ಲಿ ಬಂದು ಒಂದು ಹ್ಯಾಂಡಲ್ಗೆ ಹಾಕ್ಕೊಂಡು ಕಟ್ಕೊತಾ ಇದ್ದೀನಿ. ಯಾವ ಥರ ಕಟ್ಕೊಳ್ಳೋದು ಅಂತ ನಿಮಗೆ ತೋರಿಸ್ತೀನಿ ನೋಡಿ. ನೀಟಾಗಿ ಥ್ರೆಡ್ನ ಸ್ವಲ್ಪ ಓಪನ್ ಮಾಡಿಕೊಂಡು ಒಳಗಡೆ ಹಾಕ್ಕೊತಾ ಇದ್ದೀನಿ. ಒಳಗಡೆ ಹಾಕ್ಕೊಂಡು ಸ್ವಲ್ಪ ಉದ್ದ, ನಮಗೆ ಎಷ್ಟು ಉದ್ದ ಬೇಕು, ಎಷ್ಟು ದೊಡ್ಡದು ಹಾರ ಬೇಕು ಅಂತ ಅಂದ್ಕೊತೀವೋ ಅಷ್ಟು ದೊಡ್ಡದಾಗಿ ತಗೊಂಡು ಗಂಟು ಹಾಕ್ಕೋಬೇಕು. ಫಸ್ಟು ಹ್ಯಾಂಡಲ್ಗೆ ನಾನು ಒಂದು ಗಂಟು ಹಾಕ್ಕೊತಾ ಇದ್ದೀನಿ ನೋಡಿ, ತೋರಿಸ್ತಾ ಇದ್ದೀನಿ. ಆ ಥರ ನೀಟಾಗಿ ಒಂದು ಗಂಟು ಹಾಕ್ಕೊಂಡು ಎಂಡಿಗೆ ಒಂದು ನಾಟ್ ಹಾಕ್ಕೊಂಡ್ಬಿಡಬೇಕು. ನಾಟ್ ಹಾಕ್ಕೊಂಡು ತಿರ್ಗಾ ಈ ಕಡೆ ಡೆಡ್ ಎಂಡಲ್ಲಿ ಒಂದು ನಾವು ನಾಟ್ ಹಾಕ್ಕೋಬೇಕು ನೋಡಿ, ತೋರಿಸ್ತಾ ಇದ್ದೀನಿ. ಅಲ್ಲೂ ಒಂದು ನಾಟ್ ಹಾಕ್ಕೊಳ್ಬೇಕು ನೀಟಾಗಿ. ಬೇಕಾದರೆ ನಿಮ್ಗೇನಾದರೂ ಗೊತ್ತಾಗಿಲ್ಲ ಅಂದರೆ ನೋಡಿ, ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ನಾಟ್ ಹಾಕ್ಕೋಬೇಕು, ಒಂದು ಸಲ ಅಲ್ಲ 2 ಸಲ ನಾಟ್ ಹಾಕ್ಕೊಂಡ್ಬಿಡಿ ನೋಡಿ. ಈ ಥರ ನಾಟ್ ಹಾಕ್ಕೋಬೇಕು. ನಾಟ್ ಹಾಕ್ಕೊಂಡು ನೀಟಾಗಿ ನಾಟ್ ಹಾಕಿದ್ದೀವ ಇಲ್ವ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನಾಟೆಲ್ಲ ಹಾಕಾದ್ಮೇಲೆ ನೋಡಿ, ತೋರಿಸ್ತಾ ಇದ್ದೀನಿ. ಸೆಂಟ್ರಲ್ಲಿ ಈ ಥರ ಇರುತ್ತೆ ನಿಮಗೆ 2 ಥ್ರೆಡ್ ಮಧ್ಯ. ಆ ಥರ ಕೈ ಇಟ್ಕೊಂಡು ನಾವು ಈ ಕಡೆ ರೈಟ್ ಸೈಡು ಅದೇ ಮೆಜರ್ಮೆಂಟಲ್ಲಿ ನಾವು 2ರಷ್ಟು ಥ್ರೆಡ್ ತಗೊಂಡು ನೋಡಿ, ಅಳತೆ ತಗೊಂಡು ಅದನ್ನು ನಾವು ಕಟ್ ಮಾಡ್ಕೋಬೇಕು. 2ರಷ್ಟು ಇರಬೇಕು ನೋಡಿ. ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಕಟ್ ಮಾಡಿಕೊಂಡು ಈ ಕಡೆ ರೈಟ್ ಸೈಡ್ ಇಟ್ಕೋಬೇಕು. ಈಗ ಹೂವನ್ನು ತಗೊಂಡ್ಬಿಟ್ಟು ಸೆಂಟ್ರಲ್ಲಿ ಇಟ್ಕೋಬೇಕು. ಸೆಂಟ್ರಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಅದನ್ನು ರೈಟ್ ಸೈಡಲ್ಲಿ ನಿಮಗೆ ನಾವು ಥ್ರೆಡ್ ಇಟ್ಕೊಂಡಿರ್ತೀವಲ್ಲ ಅದನ್ನು ರೌಂಡಾಗಿ ಸುತ್ತಕೊಂಡು ಸೆಂಟ್ರಲ್ಲಿ ನೋಡಿ ಈ ಥರ ನಾಟ್ ಹಾಕೋಬೇಕು. ಈ ಥರ ಟೈಟಾಗಿ ನಾಟ್ ಹಾಕೋಬೇಕು. ತುಂಬ ಟೈಟಾಗೂ ಇರಬಾರ್ದು, ತುಂಬ ಲೂಸಾಗೂ ಇರಬಾರ್ದು. ಒಂದು ಮೀಡಿಯಮ್ ಆಗಿ ನಾವು ನಾಟ್ ಹಾಕೋಬೇಕು. ಅದಾದಮೇಲೆ ತಿರ್ಗಾ ಒಂದು ಹೂವು ಇಟ್ಕೊಂಡು ಸೆಂಟ್ರಲ್ಲಿ ತಿರ್ಗಾ ಅದಕ್ಕೆ ಸೆಂಟ್ರಲ್ಲಿ ಇಟ್ಕೊಂಡ್ಬಿಟ್ಟು ತಿರ್ಗಾ ಅದನ್ನು ನಾಟ್ ಹಾಕ್ಕೊಂಬರಬೇಕು. ಆ ಥರ ನಾಟ್ ಹಾಕ್ಕೊಂಡು ಇಟ್ಕೊಂಡು ಸೆಂಟ್ರಲ್ಲಿ ಹೂವು ಇಡಬೇಕು. ತಿರ್ಗಾ ರೌಂಡಾಗಿ ನಾಟ್ ಹಾಕ್ಕೋಬೇಕು. ತಿರ್ಗಾ ಟೈಟಾಗಿ ಎಳ್ಕೋಬೇಕು. ತುಂಬ ಟೈಟಾಗೂ ಎಳಿಬೇಡಿ, ಯಾಕಂದರೆ ಅದು ಹೂವು ಬಂದುಬಿಟ್ಟು ಉದುರೋಗುತ್ತೆ. ಹಾಗಾಗಿ ಮೀಡಿಯಮ್ ಆಗಿ ಟೈಟ್ ಮಾಡ್ಕೋಬೇಕು. ನಮ್ಗೆ ಗೊತ್ತಾಗುತ್ತೆ, 1 ಸಲ 2 ಸಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಮಗೆ ಯಾವ ಥರ ಮಾಡ್ಕೋಬೇಕು ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಫ್ರೆಂಡ್ಸ್, ನಾವು ಫ್ರೀಯಾಗಿದ್ದಾಗ ಮನೇಲಿ ಮಧ್ಯಾಹ್ನ ಹೊತ್ತು ಈ ಥರ ನೀಟಾಗಿ ಈ ಥರ ಮಾಡಿಕೊಂಡು ಹಾರಗಳು ಮಾಡಿ ಇಟ್ಕೋಬೋದು. ಎಷ್ಟು ಫೋಟೋಗಳು ಬೇಕಾದ್ರೂ ಮಾಡಿ ಇಟ್ಕೋಬೋದು. ದೇವ್ರ ಫೋಟೋ ಎಷ್ಟಿರುತ್ತೆ ಅಂತ ನಮ್ಗೆ ಗೊತ್ತಿರುತ್ತಲ್ಲ, ಬಿಡಿ ಹೂವು ತೊಗೊಂಬಂದುಬಿಟ್ಟು ಫ್ರೆಶ್ಶಾಗಿ ಈ ಥರ ನಾವು ಹಾರ ಮಾಡಿ ಇಟ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಇದು. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಹಬ್ಬಕ್ಕಾಗಲಿ, ಇಲ್ಲಾಂದರೆ ಶುಕ್ರವಾರ ಪೂಜೆಗಳಿಗೆ, ಮತ್ತು ಏನಾದರೂ ವಿಶೇಷ ದಿನಗಳು ಬರುತ್ತಲ್ಲ ಆ ಥರ ದಿನದಲ್ಲಿ ನಾವೆಲ್ಲ ಈ ಥರ ಮುಂಚಿತವಾಗಿ ಮಾಡಿ ಇಟ್ಕೋಬೋದು. ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು ನೋಡಿ. ಫ್ರೆಂಡ್ಸ್, ತಿರ್ಗಾ ಇನ್ನೊಂದ್ಸಲ ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಆ ಥರ ಸೆಂಟ್ರಲ್ಲಿ ಹಾಕ್ಕೊಂಡು ಒಂದು ನಾಟ್ ಹಾಕ್ಕೊಂಡು ನೀಟಾಗಿ ಹೇಳ್ಕೋಬೇಕು. ನಿಮ್ಗೆ ಏನಾದರೂ ಡೌಟ್ ಆಯಿತು ಅಂದರೆ ಇನ್ನೊಂದು ಸಲ ಬ್ಯಾಕ್ ಬಂದು ನೋಡ್ಕೊಳ್ಳಿ. ನೀವು 1 ಸಲ ಅಲ್ಲ 2 ಸಲ ವಿಡಿಯೋ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿ, ಅವರು ಬೇಕಾದರೆ ಯೂಸ್ ಆಗುತ್ತಲ್ವ. ಹಾಗಾಗಿ ಎಲ್ರಿಗೂ ಶೇರ್ ಮಾಡಿ.
ಹಬ್ಬ ಟೈಮಲ್ಲೆಲ್ಲ ತುಂಬಾ ರೇಟ್ ಹೇಳ್ತಾರೆ, ಒಂದು ಮೊಳ ಬಂದು ತುಂಬಾ ರೇಟ್ ಹೇಳ್ತಾರೆ. ಹಾಗಾಗಿ ಅವರು ಏನು ಮಾಡೋಕ್ಕಾಗಲ್ಲ, ಹಬ್ಬ ಟೈಮಲ್ಲಿ ಅವ್ರೂ ಕಾಸ್ಟ್ಲಿ ಇಲ್ಲಿ ತೊಗೊಬರ್ತಾರೆ. ಹಂಗಾಗ್ಬಿಟ್ಟು ನಾವು ತೊಗೊಳಕ್ಕೆ ನಮಗೂ ದೇವ್ರಿಗೆ ಮನಸ್ಫೂರ್ತಿಯಾಗಿ ಇಡೋಕ್ಕೂ ಆಗಲ್ಲ, ಅಷ್ಟು ರೇಟ್ ಇರುತ್ತೆ. ಹಂಗಾಗ್ಬಿಟ್ಟು ಒಂದು 3 ಡೇಸ್ 4 ಡೇಸ್ ಮುಂಚೆನೇ ಫ್ರೆಶ್ ಆಗಿರೋ ಹೂವು ತೊಗೊಂಬಂದು ಈ ಥರ ಹಾರ ಮಾಡಿ ನಾವು ಇಟ್ಕೊಂಡ್ಬಿಟ್ರೆ ಸಾಕು, ದೇವ್ರಿಗೆ ಆರಾಮಾಗಿ ಹಾಕೋಬೋದು. ಮತ್ತು ನಾವು ಕೈಯಿಂದನೇ ಮಾಡಿರೋದ್ರಿಂದ ನಮಗೂ ಒಂಥರ ಖುಷಿ ಅನಿಸ್ತಾ ಇರುತ್ತೆ, ನಮ್ಮ ಕೈಯಿಂದ ಹಾರ ಮಾಡಿ ಹಾಕ್ತಿದ್ದೀವಿ ಅಂತ. ತುಂಬಾ ಸುಲಭವಾಗಿ ಇದನ್ನು ನಾವು ಹಾರ ಮಾಡಿ ಹಾಕೋಬೋದು. ತುಂಬ ಈಸಿ ಫ್ರೆಂಡ್ಸ್. ನಾವು ಒಂದು ಸಲ 2 ಸಲ ಮಾಡ್ಕೊಳ್ಳೋಷ್ಟರಲ್ಲಿ ನಮಗೆ ಕೈ ಪಳಗ್ಬಿಡುತ್ತೆ. ಹಾಗಾಗಿ ಒಂದು ಸಲ ನೀವು ಮಾಡಿ ಟ್ರೈ ಮಾಡಿ. ಹಾರ ಬಂದುಬಿಟ್ಟು ಚಿಕ್ಕದು ಬೇಕಾದರೂ ಮಾಡ್ಕೋಬೋದು, ದೊಡ್ಡದು ಬೇಕಾದರೂ ಮಾಡ್ಕೋಬೋದು. ಮೆಷರ್ಮೆಂಟ್ ಮಾಡಿಕೊಂಡು ನಾವು ಮಾಡ್ಕೋಬೋದು ಇದು. ಹಾಂ ಫ್ರೆಂಡ್ಸ್, ಸೇವಂತಿಗೆ ಹೂವದಲ್ಲಿ 2 ಥರ ಕಲರ್ ತೊಗೊಂಬಂದ್ಬಿಟ್ಟು ಒಂದು ಯೆಲ್ಲೋ ಕಲರು, ಒಂದು ವೈಟ್ ಕಲರು ಆ ಥರನೂ ಬೇಕಾದರೆ ಹಾಕ್ಕೊಂಡು ಮಾಡ್ಕೊಬರ್ಬೋದು. ಅದನ್ನು ತುಂಬ ಚೆನ್ನಾಗಿ ಕಾಣುತ್ತೆ ದೇವ್ರಿಗೆ ಹಾಕಿದ್ರೆ. ನೋಡಿ, ನಾನು ಅಷ್ಟು ಮಾಡಿರೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಈ ಹಾರ ಆದಮೇಲೆ ಲಾಸ್ಟಲ್ಲಿ ನಿಮ್ಗೆ ತೋರಿಸ್ತೀನಿ, ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ. ಹಾಗೆ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಸಿಗಲಿ ಅಂತ ಕೇಳ್ಕೊತೀನಿ. ಎಲ್ಲ ವಿಡಿಯೋಸು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಎಲ್ಲ ವಿಡಿಯೋ ನೋಡಿ ನನಗೆ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನಗೆ ಗೊತ್ತಾಗಬೇಕಲ್ವ ನಿಮ್ಗೆ ಇಷ್ಟ ಆಗಿದೆಯಾ ಇಲ್ವಾ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ. ಈ ಥರನೇ ಎಂಡ್ ತನಕ ನಾಟ್ ಹಾಕ್ಕೊಂಡು ಹಾರ ಮಾಡ್ಕೋಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ನಾನು ಚಿಕ್ಕದಾಗಿ ಹಾರ ಮಾಡಿದ್ದೀನಿ. ಒಂದು ವಿಡಿಯೋ ಮಾಡೋದಕ್ಕೋಸ್ಕರ ಅಂತ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಎಷ್ಟು ದೊಡ್ಡದು ಬೇಕಾದರೂ ನಾವು ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಹಾಗೆ ನೀವು ಮಾಡ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಹಾಗೆ ಲಾಸ್ಟಲ್ಲಿ ಎಂಡಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ, ನಿಮಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬಂದಿದೆ ಹಾರ. ನೋಡ್ತಿದ್ದೀರಲ್ಲ, ತುಂಬಾ ಚೆನ್ನಾಗಿದೆ. ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ನಾವು ಎಷ್ಟು ದೊಡ್ಡದು ಬೇಕಾದರೂ ಮಾಡ್ಕೋಬೋದು. ವಿಡಿಯೋಗೋಸ್ಕರ ಚಿಕ್ಕದಾಗಿ ಮಾಡಿದ್ದೀನಿ ನಾನು. ನೋಡಿ ಯಾವ ಥರ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ಸೆಂಟ್ರಲ್ಲಿ ಬಂದುಬಿಟ್ಟು ಕುಂಕುಮನ ನಾವು ಈ ಥರ ಹಚ್ಚಬೇಕಾಗತ್ತೆ. ಅದು ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಹಾರ. ನೀಟಾಗಿ ಕುಂಕುಮಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಸೆಂಟ್ರಲ್ಲಿ, ಹೂವು ಸೆಂಟ್ರಲ್ಲಿ ನಾವು ಇಡಬೇಕಾಗತ್ತೆ. ನೋಡಿ, ಆ ಥರ ಇಟ್ಟರೆ ನೋಡಿದ್ರಲ್ಲ, ತುಂಬ ಚೆನ್ನಾಗಿ ಕಾಣುತ್ತೆ ಹಾರ. ದೇವ್ರಿಗೆ ಹಾಕಿದ್ರೆ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಒಂದು ಸಲ ನೀವು ಮಾಡಿ ನನಗೆ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.